ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ವಿಶ್ವ ಯೋಗ ದಿನದ ಪುಟ್ಟ ಭಾಷಣ ನೋಡ್ತಾ ಇದ್ವಿ. ವಿಶ್ವ ಯೋಗ ದಿನದ ಪುಟ್ಟ ಭಾಷಣ ನೋಡ್ತಾ ಇದ್ವಿ. ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಚಲೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಲ ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಭಾಷಣ ಕಲಿತಾ ಹೋಗೋಣವಾ? ಈ ಒಂದು ಭಾಷಣ ಸೂಚನೆ ಏನಂತೀರಾ? ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ. 1ರಿಂದ 5 ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತವ್ರಿ, ಪರ್ಫೆಕ್ಟ್ ಆಗ್ರಿ, ಕಂಠಸ್ಥ ಹಾಕಿ. ಅದಾದ ನಂತರ ಪಾಯಿಂಟ್ಗಳನ್ನು ಬಿಟ್ಬಿಡಿ. ವಿಷಯವನ್ನ ಸ್ಟೆಪ್ ವೈಸ್ ಹೇಳುವಾಗ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ. ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿ ಬರ್ಲಿಕ್ಕೆ ಸಾಧ್ಯ, ಅದ್ಭುತವಾಗಿ ಇರ್ಲಿಕ್ಕೆ ಸಾಧ್ಯ. ಓಕೆನಾ? ರೈಟ್. ಹಾಗಾದ್ರೆ ನಾನು ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ. ಓಕೆ ಓಕೆ ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್ ನೋಡಿ, ನನ್ನ ಹೆಸರು ರಾಜು. ನನ್ನ ಹೆಸರು ರಾಜು. ಇಂದು ಜೂನ್ 21. ಇಂದು ಜೂನ್ 21. ಪ್ರಥಮವಾಗಿ ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳು. ಮತ್ತೊಮ್ಮೆ, ನನ್ನ ಹೆಸರು ರಾಜು. ಇಂದು ಜೂನ್ 21. ಪ್ರಥಮವಾಗಿ ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳು. ಓಕೆ. ಆ ನಂತರ 3ನೇ ಪಾಯಿಂಟ್ ನೋಡಿ, ಯೋಗ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸಲು ನಾವು ಈ ದಿನವನ್ನು ಆಚರಿಸುತ್ತೇವೆ. ಮತ್ತೊಮ್ಮೆ ನೋಡಿ, ಯೋಗ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸಲು ನಾವು ಈ ದಿನವನ್ನು ಆಚರಿಸುತ್ತೇವೆ. ಓಕೆ. ಆ ನಂತರ 4ನೇ ಪಾಯಿಂಟ್ ನೋಡಿ, ಈ ದಿನವನ್ನು ಮೊದಲ ಬಾರಿಗೆ 21 ಜೂನ್ 2015ರಂದು ಆಚರಿಸಲಾಯಿತು. ಓಕೆ. ಆ ನಂತರ 5ನೇ ಪಾಯಿಂಟ್ ನೋಡಿ, ಯೋಗವು ನಮ್ಮ ಜೀವನದಲ್ಲಿ ಬಹಳಷ್ಟು ಧನಾತ್ಮಕ ಬದಲಾವಣೆಯನ್ನು ತರುತ್ತದೆ ಎಂದು ತಿಳಿಸುತ್ತಾ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ನಮಸ್ಕಾರ. ಮತ್ತೊಮ್ಮೆ, ಯೋಗವು ನಮ್ಮ ಜೀವನದಲ್ಲಿ ಬಹಳಷ್ಟು ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಎಂದು ತಿಳಿಸುತ್ತಾ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ನಮಸ್ಕಾರ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಅದೇ ತರ ನಿಮಗೆ ಯಾವ ಮಾಹಿತಿ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ಮಾಹಿತಿಯ ಬಗ್ಗೆ ವಿಡಿಯೋ ತಿಳಿಯಲು ನಾನು ಪ್ರಯತ್ನ ಪಡ್ತೇನೆ. ಓಕೆನಾ? ಹಾಗೆ ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.